ಅಣ್ಣ ಸ್ಟಾರ್ಟ್ ಅದ ರೀ ಲೈವ್ ಹೇಗೆ ಅನಿಸ್ತಾ ಇದೆ? ಇವತ್ತು ಸುಮಾರು ಎಲ್ಲ ಧರ್ಮದವರು ಇದ್ದೀವಿ, ಎಲ್ಲ ಜಾತಿಯವರು ಇದ್ದೀವಿ, ಎಲ್ಲ ಶೋಷಿತ ವರ್ಗದ ಜನರು ಇವತ್ತು ಫಿಲಿಮ್ ನೋಡ್ತಾ ಇದ್ದೀವಿ. ನಿಮ್ಗೆ ಏನು ಅನಿಸ್ತಾ ಇದೆ? ಈ ಫಿಲಿಮ್ ಓನ್ಲಿ ದಲಿತರಿಗೆ ಮಾತ್ರ ಸೀಮಿತನಾ? ಸಂವಿಧಾನ ದಲಿತರಿಗೆ ಮಾತ್ರ ಇದೆಯಾ? ನಾವೆಲ್ಲ ಎಲ್ಲ ಧರ್ಮ ಎಲ್ಲ ಜಾತಿಯವರು ಒಟ್ಟಾಗಿ ಈ ಸಿನಿಮಾನ ನೋಡ್ತಾ ಇದ್ದೀವಿ. ಒಬ್ಬೊಬ್ಬರೇ ಮಾತಾಡ್ಬೋದು. ರಮೇಶ್, ನೀವು ಸ್ಟಾರ್ಟ್ ಮಾಡ್ಬೋದು ಅನ್ಸುತ್ತೆ. ಇಂದು ನಾವು ಜಮಖಂಡಿ ನಗರದ ಶ್ರೀನಿವಾಸ್ ಟಾಕೀಸ್ನಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನುವಂಥ ದುನಿಯಾ ವಿಜಯ್ ಅವರ ಅಭಿನಯದ ಚಲನಚಿತ್ರವನ್ನು ನಾವು ನೋಡಿದ್ದೀವಿ. ಈ ಒಂದು ಸಿನಿಮಾವನ್ನು ನೋಡಿದ ಮೇಲೆ ನಮಗನ್ಸಿದ್ದು, ಸಂವಿಧಾನ ಬದ್ಧ ಮೇಲೇನೆ ಈ ಭಾರತ ದೇಶದಲ್ಲಿ ಸಮಾನತೆ ಅನ್ನೋದು ತಾಂಡವಾಡ್ತಾ ಇದೆ. ಈ ಮೊದಲು ರಾಜಪ್ರಭುತ್ವ ಇದ್ದಂಥ ಕಾಲದಲ್ಲಿ ಕೆಲ ವರ್ಗದವರು ಮಾಡಿದ್ದೇ ಕಾನೂನಿತ್ತು, ಕೆಲ ವರ್ಗದವರು ಮಾಡಿದ್ದೇ ನಿಯಮಗಳಿದ್ದು, ಅದನ್ನ ಬಲಾಢ್ಯ ಜಾತಿಗಳು ಮತ್ತು ಕೆಳವರ್ಗದ ಜಾತಿಗಳ ಮೇಲೆ ಬಲವಂತವಾಗಿ ಅನೇಕ ಜಾತಿ ವರ್ಗ ಧರ್ಮ ತಾರತಮ್ಯ ಅನ್ನೋದೇನೆ ಶೋಷಣೆಯನ್ನು ಮಾಡ್ತಾ ಇದ್ರು. ಭಾರತದ ಸಂವಿಧಾನ 1950ರ ನಂತರ ಏನು ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರವಾಗತ್ತ, ಅಲ್ಲಿಗೆ ಜಮೀನ್ದಾರಿಕೆ ಪದ್ಧತಿ ಆಗಿರ್ಬೋದು, ಶೋಷಣೆ ಆಗಿರ್ಬೋದು, ಇನ್ನಿತರ ದೌರ್ಜನ್ಯಗಳು ತಡೆ ಹಿಡಿತಾವ. ಸ್ಪೆಸಿಫಿಕ್ ಆಗಿ ನಾವು ಹೇಳಬೇಕಾದ್ರೆ ದೇವದಾಸಿ ಪದ್ಧತಿ ಈ ಪಿಕ್ಚರ್ನಲ್ಲಿ ಬಹಳ ಬೆಸ್ಟ್ ಆಗಿ ತೋರಿಸಿದ್ದಾರೆ. ದೇವದಾಸಿ ಪದ್ಧತಿ ಅನ್ನೋದು ಯಾವುದೇ ಒಂದು ಜಾತಿಗೆ ಅದು ಅಂಟಿಕೊಂಡಿರ್ತಕ್ಕಂಥ ಪಿಡುಗಲ್ಲ. ಮೇಲ್ವರ್ಗದವರು ಕೆಳವರ್ಗದವ್ರ ಮೇಲೆ ಬಲವಂತವಾಗಿ ಹೇರಿರ್ತಕ್ಕಂಥ ಒಂದು ಅನಿಷ್ಟ ಪದ್ಧತಿ ಅದು. ಭಾರತದ ಸಂವಿಧಾನದ ಪ್ರಕಾರ ದೇವದಾಸಿ ಪದ್ಧತಿ ನಿರ್ಮೂಲನೆಯಲ್ಲಿ ಐತಿ ಇವತ್ತು. ಸೊ ಆದ್ರೂ ಹಳ್ಳಿಗಳಲ್ಲೂ ಸಹ ಇನ್ನೂವರೆಗೆ ಕೆಲವೊಂದು ಅಂಶಗಳಿಂದ ದೇವದಾಸಿ ಪದ್ಧತಿ ಐತಿ. ಅದು ನಾಶವಾಗಬೇಕು, ಜಮೀನ್ದಾರಿಕೆ ಪದ್ಧತಿ ಹೋಗಬೇಕು, ಭೂಮಿಯ ಒಡೆಯವರು ಈ ದೇಶದಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳೇ ಆಳ್ಬೇಕು ಅಂತ ಏನು ಈ ಪಿಕ್ಚರ್ದ ಒಂದು ಆಶಯ ಐತಿ. ಸಂವಿಧಾನದ ಒಂದು ಆಶಯನೂ ಅದೇ ಆಗೈತಿ. ಪಿಕ್ಚರ್ ನೋಡೋದ್ರಿಂದ ಎಷ್ಟು ಜನ ನಾವು ಬದಲಾವಣೆ ಆಗ್ತೀವಿ ಅನ್ನೋದಕ್ಕಿಂತ ಈ ಪಿಕ್ಚರ್ ಏನೈತಲ್ಲ ಅದೇ ಸಂವಿಧಾನ ಐತಿ. ಯಾಕಂದ್ರೆ ಸಮಾನತೆಯಿಂದ ಬದುಕಬೇಕು ಜನರ ದೇಶದಲ್ಲಿ, ಸಮಾನ ವೇತನ ಬರಬೇಕು, ನಾವೆಲ್ಲರೂ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಭಾರತೀಯರು, ಜಾತಿ ವರ್ಗ ತಾರತಮ್ಯ ಅನ್ನೋದೇನೆ ನಾವೆಲ್ಲರೂ ಮನುಷ್ಯತ್ವರಾಗಿ ಬದುಕಬೇಕಂತ ಒಂದು ಸಂವಿಧಾನದ ಏನು ಆಶಯ ಐತಲ್ಲ, ಆ ಆಶಯ ಈ ಪಿಕ್ಚರ್ನಲ್ಲಿ ಐತಿ. ಈ ಒಂದು ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಬಹಳ ವಾಸ್ತವಿಕವಾಗೈತಿ. ಈ ಸಿನಿಮಾವನ್ನ ಅತಿ ಹೆಚ್ಚಾಗಿ ಹೆಣ್ಮಕ್ಳನ್ನ ನೋಡ್ರಿ, ಪುರುಷರು ನೋಡ್ರಿ, ಶಾಲಾ ವಿದ್ಯಾರ್ಥಿಗಳನ್ನ ನೋಡ್ರಿ. ಈ ಪಿಕ್ಚರ್ ನೋಡಿ ತಾವೇನಾದ್ರೂ ಬದಲಾವಣೆ ಆಗ್ಬೇಕಂದ್ರೆ ಸಂವಿಧಾನದ ಆಶಯಗಳನ್ನು ತಾವೆಲ್ಲರೂ ಎತ್ತಿ ಹಿಡಿಬೇಕು, ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಬೇಕು. ಸಂವಿಧಾನ ಒಬ್ಬರಿಗಾಗಿ ಅಲ್ಲ, ಅದು ನಮಗಾಗಿ, ನಮ್ಮೆಲ್ಲರಿಗಾಗಿ ಐತೆ ಅಂತೇಳಿ ಈ ಸಿನಿಮಾ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮುಖಾಂತರ ನಾವು ತಿಳ್ಕೊಳ್ತೀವಿ. ಒಟ್ಟಾರೆಯಾಗಿ ಭಾರತದಲ್ಲಿ ನಾವು ಬದುಕ್ತೀವಿ ಅಂದ್ರೆ ಅದಕ್ಕೆ ಸಂವಿಧಾನನೇ ಮೂಲ ಕಾರಣ ಹೊರತು ಮತ್ಯಾವ ದೈವಶಕ್ತಿನೂ ಇಲ್ಲ, ಯಾವ ರಾಜಪ್ರಭುತ್ವನೂ ಇಲ್ಲ. ನಾವು ಪ್ರಜೆಗಳಿದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದೀವಿ. ನಾವು ನಮಗೆ ಹೋಟ್ ಮುಖಾಂತರ ನಮ್ಮ ಆಳ್ತಕ್ಕಂಥ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ. ಒಟ್ಟಾರೆ ನಾವೇ ಪ್ರಭುಗಳಿಲ್ಲಿ ಭಾರತ ದೇಶದಲ್ಲಿ. ಇಲ್ಲಿ ಯಾರೋ ಜಮೀನ್ದಾರಿಕೆ ಪದ್ಧತಿಯಿಂದ ನಾನು 100 ಎಕರೆ ಆಸ್ತಿ ಐತಿ, ನಾನು ನಿಮ್ಮ ಯಜಮಾನದನೇ ಅನ್ನುವಂಗಿಲ್ಲ. ಭಾರತದ ಸಂವಿಧಾನದ ಪ್ರಕಾರ ನಿಷಿದ್ಧ ಅದು. ನೀ ದುಡಿತಿ, ನೀ ಕೂಲಿ ತಗೋತಿ, ಬದುಕ್ತಿ ಅಷ್ಟೇ. ಸೊ ಎಲ್ಲರೂ ಲ್ಯಾಂಡ್ ಲಾರ್ಡ್ ಸಿನಿಮಾ ಯಶಸ್ವಿಯಾಗಲಿ, ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನು ಕಾಣಲಿ. ಈ ಪಿಕ್ಚರು 100 ಡೇಸ್ ಆಚರಣೆ ಮಾಡಲಿ ಅಂತ ತಮ್ಮೆಲ್ಲರ ಮೂಲಕ ನಾನು ಆಶಿಸ್ತೇನೆ. ನಿಮಗೆ ಏನು ಅನಿಸ್ತಾ ಇದೆ? ಆಲ್ರೆಡಿ ಇಲ್ಲ, ಏನು ಅನಿಸ್ತಾ ಇದೆ? ಮಾತಾಡ್ಬೋದು ನಿಮ್ಮ ಅನಿಸಿದ್ದು. ಪಿಕ್ಚರ್ ಕೈಸಾ ಹೈ? ಹಿಂದಿ ಬೋಲೋ. ಪಿಕ್ಚರ್ ಅಚ್ಚಾ ಹೈ. ಸಿನಿಮಾ ನೋಡಕ್ ಏನು ಅಷ್ಟು ತೊಂದರೆ ಇಲ್ಲ, ನಾವೆಲ್ಲರಿಗೂ ಹೇಳ್ಬೋದಲ್ವಾ? ಅಣ್ಣ ನಿಮ್ ಪರಿಚಯ ಸೂಪರ್ ಇದೆ ಮೂವಿ. ಎಲ್ಲರೂ ನೋಡ್ಲಿ, ಯಾವ್ದು ಜಾತಿ ಧರ್ಮ ಏನಿಲ್ಲ, ಎಲ್ಲರೂ ಪ್ರತಿಯೊಬ್ಬರು ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಈ ಸಂದೇಶವನ್ನು ಎಲ್ಲರಿಗೂ ಹೇಳ್ಬೇಕು. ಈಗ ಮನೆಗೆ ಹೋಗಿ ಎಲ್ಲ ಫ್ಯಾಮಿಲಿ ಅವ್ರು ಕೂತು ನೋಡುವಂಥ ಸಿನಿಮಾ ಇದು. ವಿಜಯ್ ಅವ್ರಿಗೆ ತುಂಬಾ ಟ್ಯಾಂಕ್ಸ್ ಹೇಳ್ತೀವಿ ನಾವು. ಇಂಥ ಒಳ್ಳೆ ಪಿಕ್ಚರ್ ಇದ್ಲೆ ಇಡೀ ರಾಜ್ಯಾದ್ಯಂತ ಇದ್ಲೆ ಎಲ್ಲರೂ ನೋಡ್ಲಿ. 100 ದಿನ ಇದ್ಲೆ ಈ ಪಿಕ್ಚರ್ ಯಶಸ್ವಿ ಆಗಲಿ ಅಂತ ನಾವು ಈ ಮುಖಾಂತರ ಹೇಳ್ತೀವಿ. ಮುಂದೆ ನೀವು ಏನ್ ಪ್ರಯತ್ನ ಮಾಡ್ತೀರಾ? ಅಟ್ಲೀಸ್ಟ್ ಪ್ರತಿಯೊಬ್ಬರಿಗೆ ನೋಡ್ರಿ, ಸಮಾನತೆಯಿಂದ ಬದುಕಬೇಕು. ಯಾವ್ದು ಜಾತಿ ಇಲ್ಲ, ಜಾತಿ ಪದ್ಧತಿ ಇಲ್ಲ, ಯಾರು ಮೇಲೂ ಇಲ್ಲ, ಯಾರು ಕೇಳುವುದಿಲ್ಲ. ಎಲ್ಲರೂ ಒಂದೇ ಭಾವನೆಯಿಂದ ಸಂವಿಧಾನದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಮೊದಲು ಮೊಟ್ಟ ಮೊದಲಾಗಿ ಸಂವಿಧಾನ ಬಗ್ಗೆ ತಿಳ್ಕೋಬೇಕು, ವಿದ್ಯಾವಂತರಾಗಬೇಕು, ಶಿಕ್ಷಣವಂತರಾಗಬೇಕು. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಣೆಯನ್ನು ಮಾಡೋದನ್ನ ಮೂಲಕ ಅರುಣ್, ಮೊದಲನೇದಾಗಿ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಹಾಗೂ ದುನಿಯಾ ವಿಜಯ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಯಾಕಪ್ಪ ಅಂದ್ರೆ ಈ ಒಂದು ಚಲನಚಿತ್ರದೊಳಗೆ ಅನೇಕ ಅಂಶಗಳನ್ನ ಒಳಗೂಡಿ ಸಿನಿಮಾ ತೆಗೆದಾರ. ಯಾವ ಅಂಶ ಅಂದ್ರೆ ಶಿಕ್ಷಣದ ಮೊದಲನೇದಾಗಿ ಎಲ್ಲ ಈ ದೇಶದ ಕಟ್ಟ ಕಡೆ ಪ್ರಜೆಗೂ ಶಿಕ್ಷಣ ದೊರಿಬೇಕು.
ಅದರೊಂದಿಗೆ ಈ ಅನಿಷ್ಟ ಪದ್ಧತಿ ದೇವದಾಸಿ ಪದ್ಧತಿಗಳದಾವ ಇವೆಲ್ಲ ನಿರ್ಮೂಲನೆ ಆಗಬೇಕು. ಹಾಗೂ ಈಗೇನು ಕೆಲಸ ಮಾಡ್ತಿರ್ತಾರೆ ಕಾರ್ಮಿಕರಿಗೆ ಸಮಾನವಾದ ವೇತನ ದೊರಿಬೇಕು ಅನ್ನೋದು ಈ ಒಂದು ಸಿನಿಮಾದಲ್ಲಿ ಅಂಶಗಳನ್ನು ಅಳವಡಿಸಿಕೊಂಡಾರ. ಇದು ಒಂದು ಅದ್ಭುತ ಸಿನಿಮಾ ಆಗೈತಿ. ಇದನ್ನು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ. ಈ ಒಂದು ಚಲನಚಿತ್ರ ಈ ದೇಶದ ಎಲ್ಲ ಶೋಷಿತ ಸಮುದಾಯಗಳಿಗೆ ಅನ್ವಯಿಸ್ತದೆ. ಯಾವುದೇ ಕೇವಲ ದಲಿತರಿಗೆ ಅನ್ನೋದಿಲ್ಲ, ಒಂದಷ್ಟು ಗ್ರೂಪ್ ಶ್ರೀಮಂತರಿಗೆ ಅನ್ನೋದಿಲ್ಲ. ಆದ ಕಾರಣ ಈ ಸಿನಿಮಾವನ್ನು ಎಲ್ಲರೂ ಕೂಡ ನೋಡ್ಬೇಕು ಅನ್ನೋದು ನಮ್ಮ ಆಸೆ ಆಗೈತಿ. ಈ ಸಿನಿಮಾ 100 ದಿನದ ಆಚರಿಸಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ್ತೀವಿ. ನಿಮಗೆ ಮಾತಾಡಿ. ವಿಜಯ್ ಅವರು ಈ ಲ್ಯಾಂಡ್ ಲಾರ್ಡ್ ಅನ್ನೋ ಸಿನಿಮಾನಲ್ಲಿ ಮೇಲು ಕೀಳು ಎಂಬುದನ್ನು ತೋರಿಸಿಕೊಟ್ಟಿಲ್ಲ. ಇದೇ ಥರ ಮೂವಿ ಬರಲಿ, ಇದು 100 ಡೇಸ್ ಆಗಿ ಸಕ್ಸಸ್ ಆಗಲಿ. ಹಾಗೆ ಇದು ಇಲ್ಲಿ ಮೇಲೆ ಕೀಳು ಎಂಬುದು ಏನೂ ಇಲ್ಲ, ಎಲ್ಲರೂ ತಾವು ದುಡಿತಾರೆ, ತಾವು ತಿನ್ನುತ್ತಾರೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಲವ್ ಸ್ಟೋರಿ ಅದು ಇದು ಅನ್ನೋಕ್ಕಿಂತಲೂ ಇಂಥ ಒಂದು ಫಿಲ್ಮನ್ನು ಇವರು ಇನ್ನೂ ತೋರಿಸ್ಬೇಕು. ಹಾಗೆ ಇಂಥ ರಾಜ್ಯಾಂತರ ಈ ಸಿನಿಮಾ ನಡೀಬೇಕು. ಹಾಗೆ ದುನಿಯಾ ವಿಜಯ್ ಅವರಿಗೆ ವಂದನೆಗಳು. ಗಲಗಲಿಯಿಂದ ಬಂದಿದ್ದೀರಾ ನೋಡಕ್ಕೆ? ಇದು ಒಂದು ಜಾತಿ ಸಿನಿಮಾ ಅಲ್ಲ, ಈ ದೇಶದಲ್ಲಿ ಪ್ರತಿಯೊಬ್ಬರು ನೋಡೋಂಥ ಸಿನಿಮಾ. ಪ್ರತಿಯೊಬ್ಬರು ನೋಡಿ ಸಂವಿಧಾನ ಫಾಲೋ ಮಾಡಿ, ನಿಮಗೂ ನ್ಯಾಯ ಸಿಗ್ತದೆ. ಸಂವಿಧಾನ ಫಾಲೋ ಆದರೆ ನೋಡಕ್ಕೆ ದಿನೇಶ್ ಅವ್ರಿಗೆ ಥ್ಯಾಂಕ್ಸ್. ಒಳ್ಳೆ ಸಂವಿಧಾನವನ್ನು ಯಾರೂ ಓದ್ಲಿಕ್ಕೆ ಆಗೋದಿಲ್ಲ. ಈ ಲ್ಯಾಂಡ್ ಲಾರ್ಡ್ ಅನ್ನುವಂಥ ಚಿತ್ರವನ್ನು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡ್ರಿ. ಸಂವಿಧಾನ ಏನಿದೆ ಎಂಬುದು ಎಲ್ಲರಿಗೆ ಅರ್ಥ ಆಗತ್ತಾ. ಮತ್ತು ಹೆಣ್ಮಕ್ಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೂವಿಯನ್ನು ನೋಡಬೇಕು. ದುನಿಯಾ ವಿಜಯ್ ಅವರಿಗೆ ಹಾಗೂ ಈ ಕತೆ ಬರೆದಂಥವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಇಂಥ ಚಿತ್ರಗಳನ್ನು ಅತಿ ಹೆಚ್ಚು ಮಾಡಬೇಕಂತ ನಾವು ನಿಮಗೆ ಅಭಿನಂದಿಸ್ತೀವಿ. ಹೇಗಿದೆಪ್ಪ ಫಿಲ್ಮು? ಅಲ್ಲ ಪಿಕ್ಚರ್ ಅಂತ ಬರೀತಾನೆ. ಎಸ್, ಸೂಪರ್ ಇದೆ. ನಮ್ಮ ಭಾಷೆದಾಗ ಕಿಚ್ಚಿಲ್ಲ. ಓಕೆ. ಯಾಡ್ ಮಾತಾಡಿ ಗೊತ್ತು ನಿಮ್ಮ ಇಲ್ಲ ಹೆಂಗೆ ಅನ್ಸಿತ್ತು? ನಾವು ಅಟ್ಲೀಸ್ಟ್ ನೋಡ್ಬೋದು. ಯಾಕಂದ್ರೆ ಜಾಸ್ತಿ ಮುಸಲ್ಮಾನರಿಗೆ ಸಿನಿಮಾ ನೋಡಕ್ ಬರ್ತಾ ಇಲ್ಲ, ನಮ್ಗೆ ಅದು ಬೇಜಾರಿದೆ. ಸಂವಿಧಾನದ ಆಶಯಗಳ ಬಗ್ಗೆ ಅಟ್ಲೀಸ್ಟ್ ಮುಸಲ್ಮಾನರು ನಿಂತ್ಕೋಬೇಕಂತೇಳಿ ನಾವು ಇದ್ರ ಮುಖಾಂತರ ಒಂದು ವಿನಂತಿಸ್ತೀವಿ. ಎಲ್ಲರೂ ಬಂದು ನೋಡ್ಬೇಕಂತಾನೆ. ನಿಮ್ಗೆ ಏನ್ ಅನ್ಸುತ್ತೆ? ಇವತ್ತೊಂದು 20 ಜನ ಕರ್ಕೊಂಡ್ ಬಂದಿದ್ದೀರಾ ನೀವು? ಪಿಕ್ಚರ್ ನೋಡ್ಬೇಕಂದ್ರೆ ಸರ್ ಹೆಂಗೈತೆ ಅಂದ್ರೆ ಫೈಟ್ ಅದ ಚೀರಾಡುದು ಮಾಡುದು ಅದು ಉದ್ದೇಶ ಇಲ್ರಿ. ಪಿಕ್ಚರ್ ಒಳಗೆ ಏನೈತೆ ಅಂದ್ರೆ ನಾವು ನೋಡಿ ಕಲ್ಕೋದೈತ್ರಿ. ಎಲ್ಲ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ದಾರ ಅಂದ್ರೆ ಎಲ್ಲರಿಗೆ ಸಮಾಯತೆ ಐತೈತ ಪಿಕ್ಚರ್ ತೋರ್ಸ್ಯಾರ ಇದ್ರೊಳಗರೆ. ಏನ್ರಿ ಎಲ್ಲ ತಿಳ್ಕೊಂಡ ಪೊಲೀಸರಾಗ್ಲಿ ಅಧಿಕಾರಿಗಳಾಗ್ಲಿ ಎಲ್ಲಾರು ಬಡವರು ಸಹಾಯ ಮಾಡಿ, ಹಳ್ಳಿಯಾರಿಗೆ ಏನು ತಿಳಿಲಾರ್ದ ಹೆಬ್ಬಟ್ಟು ಮಂದಿ ಇರ್ತಾರ್ರಿ, ಅವ್ರಿಗೆ ಅವ್ರು ಸಹಾಯ ಮಾಡ್ರಿ ಅಂತ ಹೇಳಿ ಕಲಿಸಿದ್ದ ಫಿಲ್ಮ್ ಐತ್ರಿ ಸರ್. ಓಕೆ, ನೀವೆಲ್ಲರಿಗೂ ಹೇಳ್ಬೋದು ಈಗ ಮತ್ತೆ ಎಲ್ಲರೂ ಬಂದು ನೋಡಿ ಥಿಯೇಟರ್ಗೆ ಅಂತ ಹೇಳಿ. ಎಲ್ಲಾರು 10 ಸಲ ಬಂದು ನೋಡಿದ್ರು ಐತ್ರಿ. ಎಸ್, ಯಾ ಸ್ನೇಹಿತರೆ, ಇವತ್ತು ನಮಗೆ ಈ ಒಂದು ಲ್ಯಾಂಡ್ ಲಾರ್ಡ್ ಮೂವಿ ವೀಕ್ಷಣೆಗೆ ಖ್ಯಾತ ಯೂಟ್ಯೂಬ್ ಒಂದು ಹೀರೋ ಆದಂಥ ನಿಂಗರಾಜ್ ಶಿಂಗಾಡಿ ಅವರು 30 ಜನಕ್ಕೆ ಟಿಕೆಟ್ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಪೌರ ಕಾರ್ಮಿಕರ ಒಂದು ಜಾಬಲ್ಲಿರುವಂಥ ರಾಘು ಕಡ್ಕೋಳ್ ಅವರು 10 ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಉಳಿದಿದ್ದು ಯಾರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅರುಣ್ ಲಗ್ಲಿ ಅವರು ಸಹ ಒಂದು 20 ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಮಿತ್ ಸುರ್ಪಾಲಿ ಅವರು 20 ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಒಟ್ಟಾರೆ ಇದೆಲ್ಲ ಒಂದು ನಮ್ಮ ಸ್ಪಾನ್ಸರಲ್ಲಿ ಮತ್ತು ನಾವೆಲ್ಲ ಶೋಷಿತರು ಬಡವರು ಒಟ್ಟಿಗೆ ಮತ್ತು ನಾವು ಇದನ್ನು ಒಂದು ಪ್ಲ್ಯಾನ್ ಸಡನ್ಲಿ ಮಾಡಿದ್ದೀವಿ. ಸಡನ್ಲಿ ನಿನ್ನೆ ರಮೇಶ್ ಬಲೋಲ್ಗಿಡದಾಗಿರ್ಬೋದು, ರವಿಕುಮಾರ್ ಶಿಂಗೆ ಆಗಿರ್ಬೋದು, ಫೋನಲ್ಲಿ ಪ್ರವೀಣ್ ಆಗಿರ್ಬೋದು, ಅಮಿತ್ ಸುರ್ಪಾಲಿ ಯುವ ವಕೀಲರಾಗಿರ್ಬೋದು, ನಾವು ನಿನ್ನೆ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಒಂದು 100 ಜನ. ಅಣ್ಣ ನಿಮ್ಮ ಹೆಸರು ಮರ್ತೆ. ಪಪ್ಪು ಅವರು ನಿನ್ನೆ ಅಟ್ಲೀಸ್ಟ್ ಒಂದು ಸಡನ್ಲಿ ನಿನ್ನೆ ಪ್ಲಾನ್ ಮಾಡ್ಕೊಂಡು ಇವತ್ತು 100 ಜನ ತನಕ ಬಂದೊಂದು ಸಿನಿಮಾ ನೋಡಿದ್ದೀವಿ. ಇನ್ನೂ ಹೆಚ್ಚಿನ ಜನ ನಾವು ಪ್ರಚಾರ ಮಾಡಿದರೆ ಯುವ ಜನರು ಮತ್ತು ಮಹಿಳೆಯರು ಒಟ್ಟಿಗೆ ಈ ಸಿನಿಮಾನ ನೋಡ್ಬೋದು. ಬೆರಳೆಣಿಕೆಯಷ್ಟು ಮಹಿಳೆಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೌಮ್ಯ, ಏನು ಅನ್ನಿಸ್ತಮ್ಮ ಇದು? ನಾವೇನೀಗ ರಾಜಪ್ರಭುತ್ವದೊಳಗೇನೋ ಜೀವಿಸಾಕತ್ತಿಲ್ಲ, ಈಗ ನಾವಿರೋದು ಪ್ರಜಾಪ್ರಭುತ್ವದಾಗ. ಆದ್ರೆ ನಮ್ಮ ಅಸ್ತಿತ್ವ ಇಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ಬೇಕಂತಂದ್ರೆ ನಾವೇನು ಮಾಡಬೇಕು? ಶಿಕ್ಷಣ ಕಲಿಬೇಕು. ಅದನ್ನು ವಾಪಸ್ ನಮಗೆ ದುನಿಯಾ ವಿಜಯ್ ಸರ್ ಅವ್ರು ನೆನಪಿಸ್ಕೊಟ್ಟಾರು. ಅವ್ರ ಚಿತ್ರತಂಡಕ್ಕೆ ಜಯ ಆಗಲಿ, ಅವ್ರದ್ದು ಒಳ್ಳೇದಾಗಲಿ. ಅವ್ರಿಗೂ ಥ್ಯಾಂಕ್ ಯು ವಿಜಯ್ ಕುಮಾರ್ ಸರ್. ಜೈ ಸಂವಿಧಾನ, ಜೈ ಅಂಬೇಡ್ಕರ್.
ಸೌಮ್ಯ ಮತ್ತು ಅಮಿತು ಅವ್ರಿಗೆ ಪ್ರಮೋಷನು ನಿಂಗವ ಸಾಂಗಲ್ಲಿ ಗಂಡ ಅಂತ ಸೇರಿ ಮಾಡಿದ್ರು. ಅದು ಒಂದು ಹೆಮ್ಮೆ ಅನಿಸುತ್ತೆ. ಇವತ್ತು ಒಟ್ಟಾರೆ ಇನ್ನೂ ಇಲ್ಲಿಯ ಸ್ಥಳೀಯ ದಲಿತ ಮುಖಂಡರು ಸಹ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಬೇರೆ ಬೇರೆ ಕೆಲಸ ಇರೋದ್ರಿಂದ ಅವರು ಈ ಒಂದು ಫಿಲಿಮನ್ನು ಒಬ್ಬೊಬ್ಬರೇ ಇಂಡಿವಿಜುವಲ್ ಕುಟುಂಬ ಸಮೇತ ವೀಕ್ಷಣೆ ಮಾಡಿದ್ದಾರೆ. ಈ ರೀತಿ ಒಂದು ಹಬ್ಬವಾಗಿ ಆಚರಿಸಿ ವೀಕ್ಷಣೆ ಮಾಡೋಕ್ಕೆ ಮತ್ತೆ ಸ್ಥಳೀಯ ನಾಯಕರು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರೇಮ್ ಅವರಾಗಿರ್ಬೋದು, ಯಮನಪ್ಪ ಗುಣದಾಳು, ಇನ್ನೂ ಹಲವಾರು ನಾಯಕರುಗಳೇನಿದ್ದಾರೆ ಅವರು ಸಹ ಈ ಒಂದು ಮೂವಿಯನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಒಟ್ಟಿಗೆ ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಸಡನ್ಲಿ ಒಂದು ಪ್ಲಾನ್ ಮಾಡಿ ಒಂದು ಪಿಕ್ಚರನ್ನು ನೋಡಿದ್ದಕ್ಕೆ. ಮತ್ತು ದುನಿಯಾ ವಿಜಯ್ ಸರ್ ಸಹ ಒಂದು ನಮಗೆ ವಾಟ್ಸಪ್ ಕಾಲಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ಜೈ ಭೀಮ್, ಜೈ ಸಂವಿಧಾನ್.